ಓಂ ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೇರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ಮುನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀಗುರುಭ್ಯೋ ನಮಃ. ನಾರಾಯಣಂ ಸ್ವರ್ಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭುವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಮಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೇ ಸಹಸ್ರನಾಮನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದಶಾಂಗುಲಂ. ಓಂ ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಅನುಶಾಸನ ಪರ್ವದಲ್ಲಿ ಬಂದಿರುವ ಭಗವಂತನ 1000 ರೂಪಗಳ ನಾಮಗಳ ಸ್ತೋತ್ರ, ಅತ್ಯಂತ ಪ್ರಸಿದ್ಧವಾದ ವಿಷ್ಣು ಸಹಸ್ರನಾಮ ರೂಪ ಸ್ತೋತ್ರ, ಅದರ ವಿಶೇಷವಾದ ಒಂದು ಚಿಂತನೆಯನ್ನು ಈ ಬಾರಿ ನಾವು ಮಹಾಭಾರತದ ಪ್ರವಚನದ ಯಾದಿಯಲ್ಲಿ, ಅನುಶಾಸನ ಪರ್ವದ ಯಾದಿಯಲ್ಲಿ ನಡೆಸಿಕೊಡ್ತಾ ಇದ್ದೇವೆ. ಇದೀಗ 2ನೆಯ ಪ್ರವಚನ. ಬನ್ನಂಜಿಯವರ 90ಯ ಈ ಹುಟ್ಟುಹಬ್ಬದ ನೆನಪಿನಲ್ಲಿ ಇದು ಗುರುಕಾಣಿಕೆಯಾಗಿ ವಿಶೇಷವಾದ ಚಿಂತನೆಯನ್ನು ನಾನೀಗ ಭಾರತದ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ನಡೆಸ್ತಾ ಇದ್ದೇನೆ. ಪದ್ಮಶ್ರೀ ಪುರಸ್ಕೃತರಾದ, ಗೌರವ ಡಾಕ್ಟರೇಟ್ ಪಡೆದಿರುವ ಬನ್ನಂಜೆ ಗೋವಿಂದಾಚಾರ್ಯರ ನಾಮಚಂದ್ರಿಕೆ, ಅದರಲ್ಲಿ ಪ್ರಥಮ ನಾಮದಲ್ಲಿನ 10 ಅರ್ಥಗಳನ್ನು ನಾನು ಚಿಂತನೆಯಲ್ಲಿ ತಂದಿದ್ದೇನೆ. ಇದೀಗ ಮೊದಲ ನಾಮಕ್ಕೆ ಅವರು ಬರೆದಿರತಕ್ಕಂತಹ 120 ಅರ್ಥಗಳಲ್ಲಿನ ಮುಂದರಿಕೆಯ ಚಿಂತನೆ ನಡೆಸ್ತಾ ಇದ್ದೇನೆ. 11ನೇ ಅರ್ಥವಾಗಿ ಟುವೋಶ್ವಿ ಗತಿವೃದ್ಧ್ಯೋ ಗತಿರಿತ್ಯವಗತಿಶ್ಚ ತೇನ ಪೂರ್ಣಜ್ಞಾನಂ ವಿಶ್ವಂ. ಈಗ ಧಾತುವನ್ನು ತೋರಿಸಿಕೊಟ್ಟರವರು ಶ್ವ ಎನ್ನುವ ಧಾತು ಎಲ್ಲಿಂದ ಬಂದಿದೆ ಅಂತ, ಟುವೋಶ್ವಿ ಗತಿವೃದ್ಧ್ಯೋ ಅಂತ 2 ಅರ್ಥದಲ್ಲಿ ಆ ಧಾತುವನ್ನು ಪ್ರಯೋಗ ಮಾಡ್ತಾರೆ. ಒಂದು ಗತಿ, ಮತ್ತೊಂದು ವೃದ್ಧಿ ಅಂತ. ಹಾಗಾಗಿ ಮುಂದಕ್ಕೆ ವೃದ್ಧಿಯ ಅರ್ಥವನ್ನಿಟ್ಟುಕೊಂಡವರು ಅನೇಕ ಅರ್ಥಗಳನ್ನು ಕೊಡ್ತಾರೆ. ಇದೀಗ ಗತಿ ಅಂದರೆ ಅವಗತಿ ಅಂತ ಅರ್ಥ. ಯೇ ಗತ್ಯರ್ಥ ತೇತೆ ಜ್ಞಾನಾರ್ಥಕ ಅಂತೇಳಿ ಗತಿ ಶಬ್ದ ಬಂದಲ್ಲಿ ಎಲ್ಲ ಜ್ಞಾನವನ್ನು ಚಿಂತನೆಯಲ್ಲಿ ತರಬೇಕು ಅಂತ ಕ್ರಮ. ಹೀಗಾಗಿ ಅವಗತಿ ಅಂತ ಅರ್ಥ ಮಾಡಿಕೊಂಡು, ಚಿಂತನೆ ಅಂತ ಅರ್ಥ ಮಾಡಿ, ಜ್ಞಾನ ಅಂತ ಅರ್ಥ ಮಾಡಿ, ಭಗವಂತನು ಪೂರ್ಣವಾದ ಜ್ಞಾನವುಳ್ಳವನು, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಶ್ರುತಿ ಘೋಷಣೆ ಮಾಡಿದೆ. ಪೂರ್ಣಜ್ಞಾನ ಪೂರ್ಣಸುಖ ಎನ್ನುವುದಾಗಿ ಸ್ಮೃತಿಗಳು ಚಿಂತನೆಯನ್ನು ಕೊಟ್ಟಿವೆ. ಹೀಗಾಗಿ ಅಂತಹ ಭಗವಂತನನ್ನು ಜ್ಞಾನಸ್ವರೂಪನನ್ನಾಗಿ ಚಿಂತನೆ ಮಾಡುವಲ್ಲಿ ಪೂರ್ಣಜ್ಞಾನನು ಎನ್ನುವ ಅರ್ಥವನ್ನು ಈ ವಿಶ್ವ ಶಬ್ದವು ಕೊಟ್ಟಿದೆ. ಹಾಗೆ ನಿತ್ಯ ವೃದ್ಧಂಚ ವಿಶ್ವಂ, ಮುಂದಿನ ಅರ್ಥವೇ ಇನ್ನೊಂದು ಅರ್ಥದಲ್ಲಿರುವಂಥದ್ದು ವೃದ್ಧಿ ಅಂತ. ಹಾಗಾಗಿ ವೃದ್ಧಿ ಎನ್ನುವುದು ಭಗವಂತನ ವಿಷಯದಲ್ಲಿ ಬಂದಾಗ ನಿತ್ಯವೃದ್ಧ ಅಂತ, ನಿತ್ಯವೃದ್ಧಿ ಅಂತ. ನಾವು ಯಾವುದೋ ಕಾಲದಲ್ಲಿ ವೃದ್ಧಿಯನ್ನು ಪಡಿತೇವೆ, ಆನಂತರ ಬಾಲ್ಯದಿಂದ ವೃದ್ಧಾಪ್ಯಕ್ಕೆ ಬರ್ತೇವೆ. ಪ್ರತಿಯೊಂದು ಹಾಗೆ ಮರಗಿಡಗಳಾಗಲಿ ಪ್ರಾಣಿ ಪ್ರಪಂಚಗಳಾಗಲಿ, ಆದರೆ ಪ್ರತಿನಿತ್ಯವೂ ವೃದ್ಧ ಸ್ಥಿತಿಯಲ್ಲೇ ಇರುವ ಪರಿಪೂರ್ಣವಾದಂತಹ ಪೂರ್ಣತೆ ಎನ್ನುವುದು ಅದು ಭಗವಂತನಲ್ಲಿ ಮಾತ್ರ ಆಗಲಿಕ್ಕೆ ಹೋಗಿ, ಮತ್ತು ಉಳಿದವರೆಲ್ಲ ಒಂದೊಂದೇ ಜ್ಞಾನದಲ್ಲಿ ವೃದ್ಧಿಯಾಗುವುದಾಗಲಿ, ಭಕ್ತಿಯಲ್ಲಿ ವೃದ್ಧಿಯಾಗುವುದಾಗಲಿ, ಆನಂದದಲ್ಲಿ ವೃದ್ಧಿಯಾಗುವುದಾಗಲಿ ಇರ್ತದೆ. ಆದರೆ ಭಗವಂತನು ನಿರಂತರವಾಗಿ ಎಲ್ಲಿಯೂ ಕೊರತೆ ಇಲ್ಲದವನು ಎನ್ನುವ ನೆಲೆಯಲ್ಲಿ ನಿತ್ಯವೃದ್ಧನು ಎನ್ನುವ ಅರ್ಥದಲ್ಲಿ ವಿಶ್ವಂ. ಹಾಗೆ ಇನ್ನೊಂದು ಅರ್ಥ ವಿನಾ ಪಕ್ಷಿಣ ಗರುಡೇನ ಶ್ವಯತಿ ಗಚ್ಚತಿ ಇತಿ ವಿಶ್ವಂ. ಅದೇ ಹಿಂದಿನ ಧಾತ್ವರ್ಥದಲ್ಲಿ ಗತಿ ಶಬ್ದವನ್ನೇ ಶ್ವಕಾರಕ್ಕೆ ಕೊಡುವಾಗ ವಿಶ್ವ ಅಂತ 2 ಇತ್ತು. ವಿ ಅಂದರೆ ಹಕ್ಕಿ ಅಂತ ಅರ್ಥ. ಅದು ವಿಗತವಂತೆ ಧಾತುವೆ, ಹೋಗ್ತದೆ ಅಂತ. ನಾವು ಹೋಗುವವರೇ, ಆದರೆ ಅವುಗಳು ಹಾಗಲ್ಲ.
ಅವುಗಳು ಆಕಾಶದಲ್ಲಿ ಹೋಗ್ತವೆ ಅಂತ. ಹಾಗಾಗಿ ಅವುಗಳನ್ನು ವಿಶೇಷವಾಗಿ ವಿ ಅಂತ ಅರ್ಥದಲ್ಲಿ ಶಬ್ದದಲ್ಲಿ ಕರೆದಿದ್ದಾರೆ. ವಿಹಿ ವೌ ವಯಃ ಅಂತ ವ್ಯವಸ್ಥೆ. ಹಾಗಾಗಿ ವಿನಾ ಗರುಡೇನ, ಪಕ್ಷಿಯಲ್ಲಿ ಅತ್ಯಂತ ಶ್ರೇಷ್ಠನಾದವ ಗರುಡ. ಮುಂದಕ್ಕೆ ಅವರು ಕೋಶವನ್ನು ಕೊಡ್ತಾ ಇರೋದಕ್ಕೆ ವೈಜಯಂತಿ ಕೋಶ, ಆಗ ಅದನ್ನು ಉಲ್ಲೇಖ ಮಾಡುತ್ತೇನೆ. ಹಾಗಾಗಿ ಗರುಡನಲ್ಲಿ ನೆಲೆಗೊಂಡು ಹೋಗುವವನು ಗರುಡೇನ ಗಚ್ಚತಿ ಅಂತೇಳಿ ವಿಶ್ವಶಬ್ದಕ್ಕೆ ಅರ್ಥವನ್ನು ಕೊಟ್ಟರು. ಇನ್ನೆಂದು ಗರುಡ ಶಬ್ದದ ಚಿಂತನೆಯನ್ನು ಮಾಡುವುದಿಲ್ಲ ಅವರು. ಮುಂದಿನ ಚಿಂತನೆಯಲ್ಲಿ ನಾವು ತಿಳ್ಕೊಳ್ಳುವುದಾದರೆ ಗರುಡನಲ್ಲಿ ದೇವರು ಹೋಗ್ತಾರೆ ಯಾಕೆ? ಗರುಡ ವಾಹನ ಏನು ದೇವರು ಕೇಳಿದರೆ, ಗರುಡ ಸರ್ವವೇದಾನಾಂ ಅಂತ ಕ್ರಮ, ಎಲ್ಲ ವೇದಗಳ ಅಭಿಮಾನಿಯಾಗಿ ನಿಂತವನು ಗರುಡ. ಹಾಗಾಗಿ ಗರುಡ ಸಾಂಕೇತಿಕವಾಗಿ ಪ್ರಾತಿನಿಧಿಕವಾಗಿ ವೇದಗಳ ವ್ಯಕ್ತಿಯಾಗುವ ಮೂಲಕ ಎಲ್ಲ ವೇದಗಳಲ್ಲಿಯೂ ಹೇಳಲ್ಪಡುವವನು ದೇವರು ಎನ್ನುವ ಅರ್ಥವನ್ನು ತರುವಲ್ಲಿ ಗರುಡ ವಾಹನನನ್ನಾಗಿ ಚಿಂತನೆ ಮಾಡ್ತಾರೆ. ಈಗ ಮಹಾಭಾರತ ಎನ್ನುವುದು ಸರ್ವವೇದಗಳ ಸಾರ, ಸರ್ವಶಾಸ್ತ್ರಗಳ ಸಾರ. ಅದರಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು, ಅತ್ಯಂತ ಸಾರಭೂತವಾದದ್ದು ವಿಷ್ಣು ಸಹಸ್ರನಾಮ, ಭಗವಂತನ 1000 ರೂಪಗಳ ಚಿಂತನೆ. ಹಾಗಾಗಿ ಇಲ್ಲಿ ವಿಶ್ವ ಶಬ್ದವು ಸಕಲ ಶಾಸ್ತ್ರಸಾರದಲ್ಲಿ ಚಿಂತನೆಯನ್ನು ತರಲಿಕ್ಕೋಸ್ಕರ ಗರುಡನ ಮೇಲೆ ಇದ್ದಾನೆ ಅಂತ ಒಂದು ಚಿತ್ರಣ ಕೊಡುವುದಾದರೆ, ಸರ್ವವೇದ ಪ್ರತಿಪಾದ್ಯನು ಭಗವಂತನು ಅಂತ ನಮಗೆ ಚಿತ್ರದ ಮೂಲಕ ತಿಳಿಸುವುದಾದರೆ ಗರುಡನ ಮೇಲೆ ಕೂತ ಭಗವಂತನನ್ನು ಕೊಟ್ಟರೆ ಆಗ್ತದೆ. ಅದು ವಿಶ್ವ ಶಬ್ದದ ಅರ್ಥವಾಗಿದೆ ಅಂತ. ಭಕ್ತಿಯ ವಿಶಿಷ್ಟಾನ್ ಉದ್ಧರ್ತುಂ ಶ್ವಯತಿ ಧಾವತೀತಿ ವಿಶ್ವಂ. ಈಗ ಶ್ರೀ ಧಾತ್ವಿಗೆ ಗತಿಯನ್ನು ಅರ್ಥ ಹೇಳುವಾಗ ಅವಗತ್ಯ ಅರ್ಥ ಮಾಡಿದಾಗೆ, ಗತಿ ಅಂದರೆ ಗಮನ ಮಾತ್ರ ಅಲ್ಲ, ಗರುಡನ ಮೇಲೆ ಹೋಗ್ತಾನೆ ಎನ್ನುವುದು ಸರಿ. ಆದರೆ ಭಗವಂತ ಅವನೇ ಓಡಿ ಬರ್ತಾನೆ ಅಂತ ಧಾವತಿ ಅಂತ ಅರ್ಥವನ್ನು ಕೊಟ್ಟರು. ಗತಿಗೆ ಎಲ್ಲಿಗೆ ಓಡ್ತಾನೆ? ಭಕ್ತರಲ್ಲಿಗೆ ಓಡ್ತಾನೆ. ಅದು ಎಲ್ಲಿದೆ ಕೇಳಿದರೆ, ವಿ ಅಂದರೆ ವಿಶಿಷ್ಟರು ಅಂತ ಅರ್ಥ, ಸೇರಿದವರು ಅಂತ ಅರ್ಥ. ಯಾವುದರಿಂದ? ಭಕ್ತಿಯಲ್ಲಿ ಸೇರಿದವರು ಅಂತ. ಹಾಗಾಗಿ ಭಕ್ತಿಯ ವಿಶಿಷ್ಟಾನ್ ವಿಕಾರಕ್ಕೆ ವಿ ಅನ್ನತಕ್ಕ ಉಪಸರ್ಗಕ್ಕೆ ಅರ್ಥ ಕೊಟ್ಟದವರು ಭಕ್ತಿ ತುಂಬಿದವರು, ಭಕ್ತಿ ವಿಶಿಷ್ಟರು ಅನ್ನುವ ಲೆಕ್ಕದಲ್ಲಿ. ಅವರೆಡೆಗೆ ಯಾಕೆ ಓಡ್ತಾನೆ ದೇವರು? ಉದ್ಧರ್ತುಂ, ಅವರನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಅರ್ಥ ಕೊಟ್ಟರು. ಭಕ್ತಿಯ ವಿರಹಿತಾನ್ ದೈತ್ಯಾನ್ ಸಂವರ್ತುಂ ಶ್ವಯತಿ ಭೂಲೋಕೆ ಅವತರತೀತಿ ವಿಶ್ವಂ. ಇನ್ನೂ ಒಂದು ಕೊಡ್ತಾರೆ, ಶಿಕಾರಕ್ಕೆ ಧಾವನಾರ್ಥವನ್ನು ಬರುವ ಅರ್ಥವನ್ನು ಕೊಟ್ಟರೆ, ದೇವರು ಬರ್ತಾನೆ ಅಂತ ಅರ್ಥ ಮಾಡಿದರೆ. ವಿ ಎನ್ನುವುದಕ್ಕೆ ವಿಶಿಷ್ಟರು ಅಂತ, ಭಕ್ತಿ ವಿಶಿಷ್ಟರು ಅಂತ ಅರ್ಥ ಮಾಡಿದರೆ, ಇನ್ನೊಂದರ್ಥ ವಿ ಎನ್ನುವುದಕ್ಕೆ ವಿರಹಿತ ಅಂತ ಅರ್ಥ, ಇಲ್ಲ ಅಂತ ಅರ್ಥ ಉಂಟು ಅದಕ್ಕೆ. ಹಾಗಾಗಿ ವಿರುದ್ಧಾರ್ಥವನ್ನು ಕೊಡುವಲ್ಲಿ ವಿರಹಿತಾನ್, ಯಾವುದರಿಂದ? ಭಕ್ತಿಯಿಂದ ವಿರಹಿತರನ್ನು, ಯಾರು? ದೈತ್ಯರನ್ನು, ಅವರನ್ನು ಸಂಹಾರ ಮಾಡಲಿಕ್ಕೆ ದೇವರು ಇಳಿದು ಬರ್ತಾನೆ. ಅವತಾರವು ಎನ್ನುವುದು ಗತಿಯಲ್ಲೇ ಸೇರ್ತದೆ, ಬರುವುದು ಎನ್ನುವುದು. ಹಾಗಾಗಿ ದೇವರು ಭಕ್ತರ ಉದ್ಧಾರಕ್ಕೆ ಬಂದಾಗೆ ಅಭಕ್ತರ ನಾಶಕ್ಕಾಗಿ, ಅಂದರೆ ಭಕ್ತರನ್ನು ಉದ್ಧಾರ ಮಾಡುವ ಇನ್ನೊಂದು ಮುಖವೇ ಅಭಕ್ತರ ನಾಶ. ಹಾಗಾಗಿ ಅವರನ್ನು ನಾಶ ಮಾಡದೇ ಇದ್ದರೆ ಭಕ್ತರಿಗೆ ಉದ್ಧಾರ ಆಗುವ ಲಕ್ಷಣ ಕಾಣುವುದಿಲ್ಲ. ಹೀಗಾಗಿ ಈ ಅರ್ಥವನ್ನು ವಿಶ್ವಶಬ್ದದಿಂದ ತಂದರು. ವಿಹಾಯಸಿ ಗತಮಿತಿ ವಿಶ್ವಂ ವಿಷ್ಣುಪದಂ ಹಿ ತತ್. ಈಗ ಶ್ವೇಯತಿ ಅನ್ನೋದು ಅದೇ ಅರ್ಥ, ಹೋಗ್ತಾನೆ ಅಂತ. ಎಲ್ಲಿ ಹೋಗ್ತಾನೆ? ವಿ ಅಂತ. ವಿ ಅಂದರೆ ಆಕಾಶಕ್ಕೆ ಹೆಸರು. ಆಕಾಶವನ್ನು ವಿ ಶಬ್ದದಿಂದ ಕರೀತಾರೆ. ವಿಹಾಯಸ್ಸು ಅಂತ ಅದರದ್ದು ಅಬ್ರಿವೇಷನ್ನಲ್ಲಿ ಬರಲಿಕ್ಕೆ ಇರತಕ್ಕ ಶಬ್ದ. ಅದನ್ನು ವಿಷ್ಣುಪದ ಅಂತಲೂ ಕರೀತಾರೆ ಅಂತ ನೆನಪು ಮಾಡ್ತಾ ಇದ್ದಾರೆ. ವಿಷ್ಣುಪದದಲ್ಲಿ ವಿಶ್ವ ಇದ್ದಾನೆ ಎನ್ನುವುದೊಂದು ವಿಶೇಷವಾದ ಒಂದು ಚಿಂತನೆ. ಆಕಾಶದಲ್ಲಿ ಇರುವವನು, ಎಲ್ಲಿ ಹೃದಯಾಕಾಶ ಪ್ರಧಾನ ಆಗಿರ್ತದೆ, ಮೇಲೆ ಮಾತ್ರ ಅಂತಲ್ಲ, ಎಲ್ಲಿ ಜಾಗ ಇದೆ ಅಲ್ಲಿದ್ದಾನೆ ಅಂತ. ಹಾಗಾಗಿ ಭಗವಂತ ಗಾಳಿ ಹೇಗೆ ಜಾಗ ಇದ್ದಲ್ಲಿ ಇರ್ತದೋ, ಆ ಗಾಳಿಯ ಅಭಿಮಾನಿಯಾದ ಪ್ರಾಣನಿದ್ದಲ್ಲಿ ಭಗವಂತ ಇದ್ದಾನೆ. ಸ ಪ್ರಾಣಮ ಸೃಜತ ಅಂತ ಹೇಳಿಕೊಂಡು, ಯಸ್ಮಿನ್ ಉತ್ಕ್ರಾಂತೆ ಉತ್ಕ್ರಮಿಷ್ಯಾಮಿ, ಯಸ್ಮಿನ್ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ಅಂತೇಳಿ, ನಾನು ಎಲ್ಲಿರಬೇಕು, ಎಲ್ಲಿಂದ ಹೊರಡಬೇಕು, ಅದಕ್ಕೋಸ್ಕರ ಒಂದು ಜನ ಬೇಕು ಅಂತೇಳಿ ಪ್ರಾಣನನ್ನು ಸೃಷ್ಟಿ ಮಾಡಿದವ. ಹಾಗಾಗಿ ಪ್ರಾಣ ಮಾಧ್ಯಮನಲ್ಲಿ ಭಗವಂತ ಇದ್ದಾನೆ ಅನ್ನುವ ನೆಲೆಯಲ್ಲಿ ಆಕಾಶದಲ್ಲಿ ಭಗವಂತ ಇದ್ದಾನೆ, ಹೃದಯಾಕಾಶದಲ್ಲಿ ಇದ್ದಾನೆ. ಇದೆಲ್ಲ ನಾವು ಇನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳಿಕ್ಕೆ ಗರುಡ ಶಬ್ದದಿಂದ ವೇದಾರ್ಥ ಮಾಡಿದಾಗ ಅದೊಂದು ಆ್ಯಡ್. ಹಾಗೆ ಇಲ್ಲಿ ಮತ್ತೆ ಪುನಃ ಹೃದಯಾಕಾಶ ಎನ್ನುವುದರಲ್ಲಿ ಮತ್ತೊಮ್ಮೆ ಸೇರುವ ಅರ್ಥ ಆಗ್ತದೆ. ಹಾಗೆ ನಾನಾವತಾರೇಶು ವಿವಿಧಾನಿ ರೂಪಾಣಿ ಗಚ್ಚತಿ ಇತಿ ವಿಶ್ವಂ. ಈಗ ಇಳಿದು ಬರ್ತಾನೆ ಅಂತ ಬಂತಲ್ಲ, ಅದಕ್ಕೆ ಇನ್ನೊಂದು ವಿಶ್ವ ಅಂತ ಹೇಳಿದಲ್ಲಿ ವಿವಿಧತೆಯ ಆಶ್ರಯತಿ ಅರ್ಥ ಮಾಡಿದರೆ ವಿವಿಧ ಪ್ರಕಾರದಲ್ಲಿ ಬರ್ತಾನೆ. ವಿವಿಧ ಪ್ರಕಾರ ಅಂತೇಳಿದರು ಅವತಾರಗಳಲ್ಲಿ ವಿವಿಧ ಪ್ರಕಾರಗಳು. ಬಹಳ ಸ್ಪಷ್ಟವಾಗಿ ನಾನಾವತಾರದಲ್ಲಿ ಭಗವಂತ ಮೀನಾಗಿ ಬಂದಿದ್ದಾನೆ, ಕೂರ್ಮನಾಗಿ ಬರ್ತಾನೆ, ವರಾಹನಾಗಿ ಕಾಣ್ತಾನೆ, ಹಂಸನಾಗಿ ಸಿಗ್ತಾನೆ. ಹೀಗೆ ಹಕ್ಕಿಗಳಲ್ಲಿ, ಜಲಚರಗಳಲ್ಲಿ, ಅದರಂತೆ ವನಚರಗಳಲ್ಲಿ, ಭೂಚರಗಳಲ್ಲಿ
ಇಂಥ ವಿಶಿಷ್ಟವಾದ ಅವತಾರಗಳನ್ನು ಭಗವಂತ ಪಡೀತಾ ಇದ್ದಾನೆ. ನಮಗಿಲ್ಲಿ ಕಾಣುವಂಥದ್ದು ಮಾತ್ರ ಅಲ್ಲ, ಭಗವಂತ ಮಂಡೂಕ ರೂಪದಲ್ಲಿಯೂ ಬಂದಿದ್ದಾನೆ. ಅದನ್ನೆಲ್ಲ ತಿಳ್ಕೊಳ್ಳಿಕ್ಕುಂಟು. ಬೇರೆ ಬೇರೆ ಪ್ರಕಾರಗಳಲ್ಲಿ ಬರತಕ್ಕಂಥ ಭಗವಂತನ ಚಿಂತನೆ ಹಯಗ್ರೀವ ಇರುವ ಹಾಗೆ ನರಸಿಂಹನಂತೆ ವಿವಿಧ ರೂಪಗಳಲ್ಲಿ ಭಗವಂತನನ್ನು ಕಾಣಲಿಕ್ಕೆ ಬರ್ತದೆ. ಆದ್ದರಿಂದ ವಿಶ್ವ ಅಂದರೆ ವಿವಿಧ ರೂಪಗಳಲ್ಲಿ ಕಾಣಿಸಿಕೊಳ್ಳುವವನು, ಬರುವವನು. ವಯಃ ಪಕ್ಷಿಣಃ ವಿಯತಿ ಶ್ವಯಂತ್ಯನೇನೇತಿ ವಿಶ್ವಂ. ವಿ ಅಂದರೆ ಹಕ್ಕಿಗಳು, ಆಗ ಬಹುವಚನವನ್ನು ತೋರಿಸಿಕೊಟ್ಟು ವಿ ಹಿ ವಯಃ ಅಂತೇಳಿ. ವಿ ಅಂದರೆ ಮತ್ತೊಮ್ಮೆ 2 ಸರ್ತಿ ವಿಯನ್ನು ಇಟ್ಕೊಳ್ಬೇಕು. ವಿ ಹಕ್ಕಿಗಳು, ವಿಯತ್ ಅಂದರೆ ಆಕಾಶ. ಆಕಾಶದಲ್ಲಿ ಹಕ್ಕಿಗಳು ಸಂಚಾರ ಮಾಡುವುದು ಯಾರಿಂದಾಗಿ? ದೇವರಿಂದಾಗಿ. ತೇನ ವಿನಾ ತೃಣಮಪಿನ ಚಲತಿ ಅಂತಿರುವುದರಿಂದ ನರತೆ ತ್ವತ್ಕ್ರಿಯತೆ ಕಿಂಚನಾರೇ, ಯಾವ ಪ್ರಕಾರದಲ್ಲಿಯೂ ನಿನ್ನಿಲ್ಲದೆ ಯಾವ ಕೆಲಸ ಆಗುವುದಿಲ್ಲ ಅಂತ ವೇದವೇ ಪ್ರಾರ್ಥನೆ ಮಾಡಿದೆ ಭಗವಂತನಲ್ಲಿ. ಅದರಿಂದ ಹಕ್ಕಿಗಳು ಆಕಾಶದಲ್ಲಿ ಹಾರುವಂತೆ ಯಾರು ಮಾಡಿದ್ದು? ಅದು ಭಗವಂತ ಮಾಡಿದ್ದು ಅಂತ ಚಿಂತನೆಯನ್ನು ತರ್ತಾರೆ. ಇಲ್ಲಿ ವಿ ಅನ್ನೋದು ಡಬಲ್, ವಿಶ್ವಂ ಆಯಿತು. ಸಮಾನೇ ಲೋಪಃ ಅಂತ ವ್ಯವಸ್ಥೆ. ಸಮಾನವಾದ ಅಕ್ಷರಗಳು ಬಂದಾಗ ಒಂದು ಅಕ್ಷರವನ್ನು ತೆಗೆದು ಬಿಡುವ ಕ್ರಮ ಇರ್ತದೆ. ಅದರ ಮೇಲೆ ಅಂದರೆ ಓವರ್ಲೀಪ್ ಅಂತ ಹೇಳಿದ ಹಾಗೆ ಬಿದ್ದಿರ್ತದೆ ಅಂತ. ತೇನ ಅವಗಮೇನ ವಿವಿಧಂ ಶ್ವಯಂತಿ ವರ್ಧಂತೆ ಅನೇನೇತಿ ವಿಶ್ವಂ. ಇನ್ನು ಹಕ್ಕಿಗಳಿಗೂ ಸಹ ವಿಶೇಷವಾದಂಥ ವೃದ್ಧಿಯನ್ನು ಹೇಳಲಿಕ್ಕೆ, ಅರ್ಥ ಮಾಡಲಿಕ್ಕೋಸ್ಕರ ವರ್ಧನವನ್ನು ಹೇಳುವಲ್ಲಿ ತೇನಾವಗಮೇನ ವಿವಿಧಂ ಶ್ವಯಂತಿ, ಭಗವಂತನ ವಿಶೇಷವಾದಂತಹ ಒಂದು ನಿಯಮನದಿಂದ ಭಗವಂತನೇ ಅವುಗಳಲ್ಲಿ ಒಂದು ಇತಿಹಾಸ ನಡೆದಿದೆ. ಗರುಡ ಹಾರಿದಾಗ ಹೇಳಿದ ದೇವರಲ್ಲಿ, ನಾನು ಹೊತ್ತುಕೊಂಡು ಹಾರ್ತೇನಲ್ಲ ಅಂತ. ಆಗ ದೇವರು ಹೇಳಿದ, ನಾನು ನಿನ್ನನ್ನು ಹೊತ್ಕೊಂಡು ಹಾರ್ತಾ ಇದ್ದೇನೆ, ನನಗೆ ನಿನ್ನನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಬರ್ತದೆ, ನಾನು ಹಾಗೆ ಹಾರುತ್ತಾ ಇರುವುದು ನಿನಗೆ ಭಾಸ ಆಗ್ತಾ ಇಲ್ಲ ಅಂತ ಹೇಳಿದ. ಹಾಗಾಗಿ ನನ್ನ ಭಾರ ನೀನು ನೋಡಬೇಕಾದ್ರೆ ತಗೋ ಅಂತೇಳಿ ಅವನ ಮೇಲೆ ಕೈಯನ್ನು ಬೆರಳನ್ನು ಇಟ್ಟ ಏರುವ ಮುಂಚೆ. ಆಗ ಗರುಡನಿಗೆ ಅರ್ಥ ಆಯಿತು, ಓ ಸತ್ಯವಾದ ಭಗವಂತನ ಭಾರ ಬೇರೆ ಇದೆ, ನನ್ನ ಮೇಲಿದ್ದಾಗ ಅವನು ಹಗುರವಾಗಿ ನನ್ನನ್ನು ಹಾರಿಸ್ತಾ ಇದ್ದಾನೆ ಅಂತ ಅರ್ಥ ಆಯ್ತು ಅವನಿಗೆ. ಹಾಗೆ ಹಕ್ಕಿಗಳಿಗೆ ಭಗವಂತ ಆಕಾಶದಲ್ಲಿ ಒಳಗೆ ನಿಂತು ಹಾರಿಸುತ್ತಿದ್ದಾನೆ. ಸರ್ವಸ್ತ್ಯಚಾಹಂ ಹೃದಯ ಸನ್ನಿವಿಷ್ಟ ಅಂತ ಹೇಳುವಾಗೆ ಎಲ್ಲರಲ್ಲಿಯೂ ಭಗವಂತ ಇದ್ದೇ ಇದ್ದಾನೆ. ಹೃದಯದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಪ್ರಾಣನ ಕ್ರಿಯೆ ಇದೆ, ಶ್ವಾಸೋಚ್ಛ್ವಾಸ. ಅದರಲ್ಲಿ ಭಗವಂತನ ಪೂರ್ಣವಾದಂಥ ನಿಯಂತ್ರಣ ಇದೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅನ್ನುವಾಗಿ ಪ್ರಾಣ ಮತ್ತು ಅಪಾನನನ್ನು ತನ್ನ ಅಂಕಿಯಲ್ಲಿಟ್ಕೊಂಡಿದ್ದೇನೆ ಅಂತ ದೇವರೇ ಹೇಳಿಕೊಂಡದ್ದರಿಂದ ಶ್ವಾಸೋಚ್ಛ್ವಾಸಗಳಿಗೆ ಕಾರಣವಾದಂಥ ಪ್ರಾಣಾಪಾನರು ಭಗವಂತನ ಕೈಯಲ್ಲಿ. ಹಾಗಾಗಿ ಎಲ್ಲರಲ್ಲಿಯೂ ಭಗವಂತ ಇದ್ದುಕೊಂಡು ಆಯಾ ಕೆಲಸವನ್ನು, ಹಕ್ಕಿಗಳು ಹಾರುವಲ್ಲಿ ಬೇಕಾಗಿರತಕ್ಕಂಥ ಅವುಗಳ ವ್ಯವಸ್ಥೆಯೇ ಪ್ರಾಣ ಆಯಾಮ. ಹೊರಗಿನ ಗಾಳಿಯನ್ನು ತಮ್ಮ ಒಳಗಿನ ಗಾಳಿಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಅವರು ಹಾರುತ್ತಾರೆ. ಅದಕ್ಕನುಗುಣವಾಗಿ ಭಗವಂತನ ವಿಶೇಷವಾದ ಅನುಗ್ರಹ ಅನ್ನುವ ಚಿಂತನೆಯು ವಿಶ್ವಶಬ್ದದಲ್ಲಿ ಬಂದಿದೆ ಅಂತ. ಹಾಗೆಯೇ ಜಡೇಭ್ಯ ವಿಶಿಷ್ಟಂ ಚೇತನ ಜಾತಂ ಶ್ವಯತಿ ಚಲತಿ ಅನೇನೇತಿ ವಿಶ್ವಂ. ಈಗ ಹಕ್ಕಿಯನ್ನು ಮಾತ್ರ ಹೇಳದೆ ಇಡೀ ಜೀವಜಾತಗಳೆಲ್ಲವೂ ಹಾಗೆ ಅಂತ. ಹಕ್ಕಿಯನ್ನು ಚಲನೆ ಮಾಡುವುದನ್ನು ತೋರಿಸಿಕೊಟ್ಟರೆ ಅಷ್ಟೇ ಅಲ್ಲದೆ ವಿಶಿಷ್ಟವಾದ ಎಲ್ಲವೂ ಸಹ ಯಾವುದರಿಂದ ವಿಶಿಷ್ಟ? ಜಡೇಭ್ಯ ವಿಶಿಷ್ಟಂ ಅಂತಾರೆ. ಜಡಕ್ಕಿಂತ ಭಿನ್ನವಾದಂತಹ ಜೀವಗಳು ನಿರಂತರವಾಗಿ ಚಲನಶೀಲರಾಗಿರಲಿಕ್ಕೆ ಕಾರಣವೇ ಮುಖ್ಯವಾಗಿ ಭಗವಂತ ಅಂತ. ಇದು ಅದ್ಭುತವಾದಂತಹ ಒಂದು ನಿಯಮನವನ್ನು ಹೇಳುವಂಥದ್ದು. ವಿ ಅಂದರೆ ವಿಶಿಷ್ಟಂ ಜೀವಂ, ಜಡಕ್ಕಿಂತ ವಿಲಕ್ಷಣನಾದ, ಜಡಕ್ಕಿಂತ ವಿಶಿಷ್ಟನಾಗಿರತಕ್ಕ ಚೈತನ್ಯ ಇದೆ ಅಂತ. ಚೇತನ ಆಗಿರತಕ್ಕಂಥ ಇಡೀ ಜೀವಜಾತಗಳನ್ನು, ಚೇತನ ಪ್ರಪಂಚವನ್ನೇ ನಡೆಸಿಕೊಡುವವನು ಅನ್ನೋ ನೆಲೆಯಲ್ಲಿ ಇದು ಅಗ್ನಿಶಬ್ದದ ಪರ್ಯಾಯವಾಗಿ ಬರತಕ್ಕಂಥ ಚಿಂತನೆ. ಹಾಗಾಗಿ ಭಗವಂತನನ್ನು ವಿಶ್ವಂ ತತ್ರಾಪಿ ವಿಲಕ್ಷಣಾ ತರವಃ ಊರ್ಧ್ವಂ ವರ್ಧಂತೆ ಅನೇನೇತಿ ವಿಶ್ವಂ. ಈಗ ಶ್ವಕಾರದ ಅರ್ಥವನ್ನು ಚಲನಾರ್ಥದಲ್ಲಿ ಚಿಂತನೆ ಮಾಡಿದಾಗ ಇನ್ನೊಂದು ಅರ್ಥದಲ್ಲಿ, ಧಾತ್ವರ್ಥದಲ್ಲಿ ವರ್ಧನ ಅರ್ಥ ಇದೆ, ವೃದ್ಧಿ ಇದೆ. ಹಾಗಾಗಿ ಇನ್ನೊಂದು ವಿಶಿಷ್ಟವಾದಂಥ ವ್ಯವಸ್ಥೆ ಮಾಡಿದ್ಯಾರು ಕೇಳಿದರೆ, ಮರಗಳು ಎನ್ನುವುದು ಇದ್ದದ್ರಲ್ಲಿ ವಿಶಿಷ್ಟಗಳು. ಚೇತನಗಳಲ್ಲಿ ಒಂದು ವಿಶಿಷ್ಟ ಕೇಳಿದರೆ ಮರಗಳು ಯಾಕೆಂದರೆ ಅವುಗಳು ಸ್ಥಾವರಗಳು ಅಂತ ಅರ್ಥ. ನಿಂತೇ ಇರ್ತವೆ, ಆದರೆ ಜೀವ ಇದೆ, ಚಲನೆ ಇಲ್ಲ. ಚಲನೆ ಇದೆ, ಮೂಮೆಂಟ್ಸ್, ಒಂದು ಕಡೆಯಿಂದ ಒಂದು ಕಡೆ ಹೋಗುವುದಿಲ್ಲ, ದೇಶಾಂತರ ಗಮನ ಇಲ್ಲ. ಹಕ್ಕಿಗಳು ಹೋಗ್ತಾವೆ, ಹುಳಹುಪ್ಪಟೆಗಳು ಹೋಗ್ತಾವೆ, ಮನುಷ್ಯರು ಹೋಗ್ತಾರೆ, ಪ್ರಾಣಿಗಳು ಹೋಗ್ತಾವೆ, ಜಲಚರಗಳು ಎಲ್ಲ ಇತರ ಜೀವಜಾತಗಳೆಲ್ಲವೂ ಚರಶಬ್ದದಿಂದ
ದೇಶಾಂತರವನ್ನು ಗಮನ ಮಾಡ್ತವೆ, ಪ್ರಾಪ್ತಿ ಬೆಳಿತವೆ. ಆದರೆ ಚರವಾದವುಗಳಲ್ಲಿ, ಜಡ ಅಲ್ಲದವುಗಳಲ್ಲಿ ಮರಗಳು ಅಂತ ಒಂದುಂಟಲ್ಲ, ಅದು ವಿಶಿಷ್ಟವಾಗಿದೆ. ಇದ್ದಲ್ಲೇ ಇದ್ದುಕೊಂಡು, ಆದರೆ ರೂಪಾಂತರದಲ್ಲಿ ಹೋಗ್ತವೆ. ಬೀಜವಾಗಿ ಪ್ರಸಾರವನ್ನು ಪಡೀತದೆ, ಬೇರುವಾಗಿ ದೂರಕ್ಕೆ ಹರಿತದೆ, ಬಿಳಲುವಾಗಿ ಇನ್ನೊಂದು ಕಡೆಯಲ್ಲಿ ಇಳಿತದೆ. ಏನೋ ಒಂದು ಅಪರೂಪವಾದಂಥ ಕ್ರಿಯೆ ನಡೀತದೆ. ಹಾಗಾಗಿ ತರುಗಳು ಅತ್ಯಂತ ವಿಶಿಷ್ಟವಾದವುಗಳು. ಅವುಗಳನ್ನು ಸಹ ವಿಶೇಷವಾಗಿ ಇವನು ಬೆಳೆಯುವಂತೆ ಮಾಡ್ತಾನೆ. ನೋಡಿ, ಎಲ್ಲ ಪ್ರಾಣಿಗಳು, ಜೀವಜಾತಗಳೆಲ್ಲ ಬೆಳೆಯುವುದು ಮೇಲಕ್ಕೆ ಅಲ್ಲ, ಊರ್ಧ್ವ ಗಮನ ಇಲ್ಲ, ಏನಾದರೂ ಅಡ್ಡಕ್ಕೆ. ಮನುಷ್ಯ ಮೇಲಕ್ಕೆ ಹೋಗ್ತಾನಾದರೂ ಒಂದು ಅಂದಾಜಿನಲ್ಲಿ ಅಷ್ಟೇ. ಆದರೆ ಮರಗಳು ಹಾಗಲ್ಲ, 100 ಅಡಿ ಎತ್ತರದವರೆಗೂ ಬೆಳೆಯುವ ಸಾಧ್ಯತೆಗಳಿವೆ. ಹಾಗಾಗಿ ಅಂತಹ ಊರ್ಧ್ವಗಮನದ ವೃದ್ಧಿಯ ವ್ಯವಸ್ಥೆಯನ್ನು ಕೇಳಿದರೆ ಅದು ಭಗವಂತನಿಂದ. ವಿಶಿಷ್ಟ ತರವಹ ಶ್ವಯಂತೆ ಊರ್ಧ್ವಂ ಗಚ್ಚಂತಿ ಎನ್ನುವ ಅರ್ಥದಲ್ಲಿ ವಿಶ್ವಂ. ಹಾಗೆ ಚೇತನಗಣ, ಅಲ್ಲಿ ಹಿಂದೆ ಮರಗಳಿಗೆ ವಿ ಎನ್ನುವುದು ವಿಶಿಷ್ಟ ಅಂತ ನಾನು ಅರ್ಥ ಹೇಳಿದೆ, ವಿಲಕ್ಷಣ ಅಂತ. ಅವುಗಳಲ್ಲಿ ಒಂದು ವಿಶಿಷ್ಟವಾದ ಲಕ್ಷಣ ಇದೆ, ಪ್ರತ್ಯೇಕತೆ ಇದೆ ಮರಗಳಲ್ಲಿ ಅಂತ. ವಿಕಾರಕ್ಕೆ ವಿಲಕ್ಷಣ ಅಂತ ಅರ್ಥ ಮಾಡಿದರು. ಏನು ವಿಲಕ್ಷಣ ಎನ್ನುವುದನ್ನು ನಾನು ಹೇಳಿದೆ. ಇದ್ದಲ್ಲೇ ಇದ್ದುಕೊಂಡು ಎಲ್ಲವನ್ನು ಗಮನಿಸುವವುಗಳಾಗಿ. ಮರಗಳಲ್ಲಿ ಒಂದು ವಿಲಕ್ಷಣವಾದ ಜಾತಿಯನ್ನು ಹೇಳ್ತಾರೆ, ಅಂದರೆ ಲಕ್ಷಣ ಹೇಳ್ತಾರೆ, ಅವುಗಳು ಸತ್ತರೆ ಕೊಳೆಯುವುದಿಲ್ಲ ಅಂತ, ಡಿಕಂಪೋಸ್ ಫಾರ್ಮ್ ಇಲ್ಲ ಅಂತ. ಅಂದರೆ ಏನಾಗ್ತದೆ, ಅವುಗಳು ಒಣಗ್ತವೆ, ಒಣಗುವ ಮೂಲಕ ನಮಗೆ ಉರುವಲ ಆಗ್ತವೆ, ಯಜ್ಞಕ್ಕೆ ಉಪಯೋಗಿ ಆಗ್ತದೆ ಅನ್ನೋ ನೆಲೆಯಲ್ಲಿ ಅವುಗಳನ್ನು ಹೆಣ ಅಂತ ಮಾಡುವುದಿಲ್ಲ, ಅವುಗಳನ್ನು ಸುಡುವುದು ಅಂತ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಅವುಗಳೇ ನಮಗೆ ಸುಡಲು ಉರುವಲುಗಳು. ಇತರ ಪ್ರಾಣಿಗಳ, ಮನುಷ್ಯರ ದಾಹಕ್ಕೆ ಮರಗಳೇ ಬೇಕು. ಹಾಗಾಗಿ ಮರಗಳು ಅವುಗಳೇ ಸ್ವಯಂ ಕೊಳೆಯುವುದು ಅಂತಾದರೆ ಅವುಗಳನ್ನು ಸುಡುವುದು ಅಂತ ಮಾಡಿದರೆ ಯಾವುದರಿಂದ ಆಗ್ತದೆ? ಅದಕ್ಕೆ ಏನು ಫ್ಯೂಯಲ್ ಮತ್ತೆ ಇರ್ತದೆ? ಆದ್ದರಿಂದ ನೋಡಿ, ಮನುಷ್ಯರಿಗಾಗಿ ಸತ್ತ ಬಳಿಕ ಉಪಕಾರಕ್ಕೆ ಬರುವವುಗಳಾಗಿರುವುದರಿಂದ ವಿಲಕ್ಷಣಗಳು ಅಂತ. ಮರಗಳ ಲಕ್ಷಣಗಳ ಬಗ್ಗೆ ಭಾರಿ ಚಿಂತನೆಗಳಿವೆ. ಅದರಿಂದ ಅವರು ಬರೆದಾಗ ವಿಲಕ್ಷಣ ಅಂತ ಕೊಟ್ಟಿದ್ದಾರೆ. ಮುಂದಿನ 23ನೇ ಅರ್ಥವಾಗಿ ಚೇತನಗಣ ಶ್ವಯಂತಿ ಅವಗಚ್ಚಂತಿ ಅನೇನೇತಿ ವಿಶ್ವ. ಈಗ ಮರಮಟ್ಟುಗಳಿಗಿಂತ, ಪ್ರಾಣಿ ಪ್ರಪಂಚಗಳಿಗಿಂತ ವಿಲಕ್ಷಣವಾಗಿರುವವರು ಮನುಷ್ಯರು. ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳನ್ನು ಇಟ್ಟುಕೊಳ್ಳಿ, ಮರಗಳನ್ನು ತಗೊಳ್ಳಿ, ಅವುಗಳಿಗೆಲ್ಲ ಜ್ಞಾನ ಎಲ್ಲಿಂದ? ಮತ್ತು ಸ್ಮೃತಿ ಜ್ಞಾನಮಪೋಹನಂಚ ಅಂತ ಭಗವಂತನಿಂದ. ಆದ್ದರಿಂದ ಎಲ್ಲ ಚೇತನರು, ಜಡಕ್ಕೆ ಇದು ಕೆಲಸ ಇಲ್ಲ. ಇಡೀ ಜಗತ್ತಿನಲ್ಲಿ ಇರುವಂಥದ್ದು ಜೀವ ಮತ್ತು ಜಡ ಮಾತ್ರ, ದೇವರನ್ನು ಬಿಟ್ಟರೆ. ಅದರಲ್ಲಿಯೂ ಚೈತನ್ಯ ಇರುವಂಥದ್ದು, ಜ್ಞಾನದ ಯೋಗ್ಯತೆ ಇರುವಂಥದ್ದು ಜೀವಗಳಿಗೆ ಮಾತ್ರ, ಜಡಕ್ಕಿಲ್ಲ. ಹಾಗಾಗಿ ಅಂತಹ ಚೇತನಗಳು ಯಾರಿಂದಾಗಿ ವಿಶೇಷವಾದ ಜ್ಞಾನವನ್ನು ಪಡೀತಾವೆಯೋ ಅವನು ವಿಶ್ವಂ ಅನ್ನುವ ಚಿಂತನೆಯನ್ನು ಕೊಟ್ಟಿದ್ದಾರೆ. ವಿಶಿಷ್ಟಂ ಸರ್ವಗುಣೈ ಶ್ವಯಂತಿ ಜಾನಂತಿ ಜ್ಞಾನಿನಃ ಏತದಿತಿ ವಿಶ್ವಂ. ಇನ್ನೊಂದು ವಿಶೇಷ ಏನು ಕೇಳಿದರೆ, ವಿಶಿಷ್ಟಂ ಸರ್ವಗುಣೈ ಶ್ವಯಂತಿ ಜ್ಞಾನಂತಿ. ಈಗ ಶ್ವಯಂತಿಯಿಂದ ಬಹುವಚನದಲ್ಲಿ ಶ್ವೇದಾತ್ವವನ್ನು ತಗೊಂಡು ತಿಳಿಯುತ್ತಾರೆ ಅಂತ. ಯಾರು? ಜ್ಞಾನಿಗಳು. ಯಾರನ್ನು? ವಿಂ ಶ್ವಯಂತಿ ಅಂತ ಇಲ್ಲಿ ವ್ಯವಸ್ಥೆ. ವಿಶಿಷ್ಟನನ್ನು ತಿಳ್ಕೊಳ್ತಾರೆ. ಯಾವುದರಿಂದ ವಿಶಿಷ್ಟನು? ಸರ್ವಗುಣಗಳಿಂದ ತುಂಬಿದವನು. ಸರ್ವಗುಣಗಳಿಂದ ತುಂಬಿದವನು ಭಗವಂತ ಎನ್ನುವುದಾಗಿ ಜ್ಞಾನಿಗಳು ತಿಳ್ಕೊಳ್ಳುವುದರಿಂದ ಭಗವಂತನನ್ನು ವಿಶ್ವ ಅಂತ ಕರೀತಾರೆ. ಸರ್ವತೋ ವಿಲಕ್ಷಣಂ ಜಾನಂತೀತಿ ವಿಶ್ವ. ಅವರು ಹೇಗೆ ತಿಳ್ಕೊಳ್ತಾರೆ ದೇವರನ್ನು? ವೀತಿ ಶ್ವಯಂತಿ. ವಿ ಅಂತಲೇ ತಿಳ್ಕೊಳ್ತಾರೆ. ವಿ ಅಂದರೆ ವಿಲಕ್ಷಣಂ ಅಂತ ಅರ್ಥ ಭಗವಂತನನ್ನು. ಏನು ವಿಲಕ್ಷಣ? ವಿಲಕ್ಷಣ ಅಂದರೆ ಭಿನ್ನ ಅಂತ ಅರ್ಥ, ಬೇರೆ ಅಂತ. ಏನು ಬೇರೆ ಇದ್ದಾನೆ ಅವನು? ಎಲ್ಲಕ್ಕಿಂತ ಭಿನ್ನನಾಗಿದ್ದಾನೆ. ಸ್ವತಂತ್ರ ಎನ್ನುವುದೇ ಒಂದು ವಿಶಿಷ್ಟವಾದಂಥ ಭಗವಂತನ ಲಕ್ಷಣ, ಭಿನ್ನತೆಯ ಲಕ್ಷಣ. ಅವನು ಪರಮಸ್ವತಂತ್ರನಿದ್ದಾನೆ. ಜೀವರು ಹೆಸರು ಹೇಳಿ ಬದುಕುವವರು, ಇನ್ನೊಬ್ಬರ ಸೇವೆಯಲ್ಲಿ, ಅವರ ಮಾಲೀಕತ್ವದಲ್ಲಿ ಅವರಿರುವುದು. ಹಾಗಾಗಿ ಎಲ್ಲರೂ ಸಹ ಡಿಪೆಂಡೆಂಟ್ ರಿಯಾಲಿಟಿ ಅಂತೇವೆ ನಾವು. ಇನ್ನೊಬ್ಬರಿಂದ ಇನ್ನೊಬ್ಬರ ಒಂದು ಋಣಬಾಧೆಯಲ್ಲಿ ಬದುಕುವವರು, ತಾವೇ ತಾವಾಗಿ ಬದುಕಿ ಬರುವವರು ಅಲ್ಲ. ಅದು ದೇವರೊಬ್ಬನೇ ಇಂಡಿಪೆಂಡೆಂಟ್ ಇದ್ದಾನೆ ಅನ್ನುವ ಅರ್ಥದಲ್ಲಿ ಭಾಳ ಚಂದವಾಗಿ ಭಗವಂತನನ್ನು ವಿಲಕ್ಷಣ, ಎಲ್ಲಕ್ಕಿಂತ ಭಿನ್ನ ಇದ್ದಾನೆ ಅನ್ನುವುದಾಗಿ, ಭೇದ, ನಾನು ಅಲ್ಲ ಅವನು ಬೇರೆ ಅನ್ನುವ ಲೆಕ್ಕಾಚಾರದಲ್ಲಿ ಯಾರು ತಿಳ್ಕೊಳ್ಳುತ್ತಾನೆ ಅದೇ ಭಗವಂತನ ವಿಶೇಷವಾದಂತಹ ನಾಮ. ಅದು ವಿಶ್ವಂ. ವಿಶ್ವಶಬ್ದವು ವಿಲಕ್ಷಣಂ, ಎಲ್ಲಕ್ಕಿಂತ ಭಿನ್ನನು ಎನ್ನುವುದಾಗಿ ತಿಳಿಸಿಕೊಡ್ತದೆ. ಹಾಗೆ ತಿಳಿದವರು ತಿಳಿತಾರೆ, ತಿಳುವಳಿಕೆ ಉಳ್ಳವರು ಗೊತ್ತಿದೆ, ತಾವು ಅಲ್ಪಸುಖಿಗಳಿದ್ದಾರೆ, ಅಲ್ಪಜ್ಞಾನಿಗಳಿದ್ದಾರೆ, ಅಲ್ಪಶಕ್ತಿಯವರಿದ್ದಾರೆ. ಆದ್ದರಿಂದ ತಮಗೆ ಯಾವುದೇ ರೀತಿಯಾದಂತಹ
ತಮ್ಮನ್ನು ತಾವು ನೋಡಿಕೊಳ್ಳಲು ಬೇಕಾಗಿರತಕ್ಕಂಥ ತಮ್ಮನ್ನು ತಾವು ದುಡಿಸಿಕೊಳ್ಳಲು ಬರುವಂತೆ ಮಾಡಿಕೊಳ್ಳಲು ಬಿಡುಗಡೆಯಾಗಿಸಿಕೊಳ್ಳಲು ಆಗುವುದಿಲ್ಲ ಅಂತ ಅರಿತುಕೊಳ್ಳುವವರು ಭಗವಂತನನ್ನು ಪ್ರತ್ಯೇಕವಾಗಿ ಗಮನಿಸ್ತಾರೆ. ಜ್ಞಾನಿನ ಮೋಕ್ಷಾಂತಂ ವಿವಿಧಂ ಶ್ವಾಯತೀತಿ ವಿಶ್ವಂ. ಜ್ಞಾನಿಗಳಿಗೆ ವಿಶೇಷವಾದಂಥ ವ್ಯವಸ್ಥೆಗಳನ್ನು ಮಾಡುವವನು ವಿವಿಧಂ ಶ್ವಾಯಂತಿ ಶ್ವಾಯತಿ, ಅವರಿಗೆ ಬೇಕಾದ್ದನ್ನು ವೈವಿಧ್ಯವನ್ನು ತಂದುಕೊಡ್ತಾನೆ. ಯಾರಿಗೆ? ಜ್ಞಾನಿಗಳಿಗೆ. ತಿಳ್ಕೊಳ್ಳಿಗೆ ಭಗವಂತನನ್ನು ನಾನು ಬೇರೆ ಅಂತ ತಿಳ್ಕೊಂಡವರು ಜ್ಞಾನಿಗಳು. ಈಗ ಒಂದು ಉದಾಹರಣೆ, ಸೇವಕ ಇದ್ದಾನೆ, ಕೆಲಸದವರಿದ್ದಾರೆ, ರಾಜಭಟರು ಇದ್ದಾರೆ. ಅವನು ನಾನೇ ರಾಜ ಅಂತ ರಾಜನಲ್ಲಿ ಹೇಳ್ತಾರ? ಹೇಳಿದರೆ ರಾಜ ಏನು ಮಾಡಿಯಾನ? ಕಾರಾಗೃಹದಲ್ಲಿ ಬಂದಿ ಮಾಡ್ತಾನೆ. ರಾಜನಲ್ಲಿ ಅಲ್ಲ, ಮಂತ್ರಿ ಮಾಗದರಲ್ಲಿ ಹೇಳಿಕೊಂಡು ಬಂದರೆ ಇಲ್ಲಿ ರಾಜ ಯಾರು ಗೊತ್ತುಂಟು ನಾನೇ ಅಂತ. ಅವರು ದೂರು ಕೊಟ್ಟವನನ್ನು ಒಳಗಾಗಿಸ್ತಾರೆ. ಅವನು ಮನೆ ಮಂದಿಯಲ್ಲಿ ಊರು ತುಂಬ ಎಲ್ಲ ಹೇಳ್ತಾ ಬಂದರೆ ಹುಚ್ಚ ಅಂತೇಳಿ ಅವನನ್ನು ಹೊರಗಾಗ್ತಾರೆ. ಹಾಗಾಗಿ ನಾನು ರಾಜ ಅಂತೇಳಿ ಯಾವೊಬ್ಬ ಆಪ್ತ ಸೇವಕನು ಹೇಳುವುದಿಲ್ಲ. ಹಾಗಾಗಿ ಭಗವಂತನನ್ನು ಯಾರು ಅತ್ಯಂತ ವಿಲಕ್ಷಣ ಭಿನ್ನ ಅಂತ ತಿಳ್ಕೊಳ್ತಾರೆ ಅವರಿಗೆ ಕಡೆಯ ಗಳಿಗೆವರೆಗೂ ಭಗವಂತ ಬೇಕಾದಷ್ಟು ಸಮೃದ್ಧಿಯನ್ನು, ಮೋಕ್ಷ ಆಗುವವರೆಗೂ ಬೇಕಾದಂಥ ಜ್ಞಾನವನ್ನು, ಭಕ್ತಿ ವೈರಾಗ್ಯಗಳನ್ನು, ಇನ್ನಿತರ ಸವಲತ್ತುಗಳನ್ನು ಅವನು ಕೊಡ್ತಾ ಇದ್ದಾನೆ. ಆದ್ದರಿಂದ ವಿವಿಧಂ ಶ್ವಾಯತ್, ವಿಶಿಷ್ಟವಾದದ್ದನ್ನು ಪ್ರತ್ಯೇಕವಾದದ್ದನ್ನು ಬೇರೆ ಬೇರೆ ಗುಣಲಕ್ಷಣಗಳನ್ನು ಭಗವಂತ ದಯಪಾಲಿಸುತ್ತಾನೆ. ಯಾರಿಗೆ? ಜ್ಞಾನಿಗಳಿಗೆ. ಯಾವತ್ತಿನವರೆಗೆ? ಅವರಿಗೆ ಮೋಕ್ಷದವರೆಗೂ. ಆನಂದದಷ್ಟ ಮುಕ್ತಾನಾಂ ಸಯೈವೈಕಃ ಜನಾರ್ದನ ಜ್ಞಾನಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಷ್ಟ ಸಹ ಅಂತ ಹೇಳಿ ಅವರಿಗೆ ಜ್ಞಾನದ ನಂತರದಲ್ಲಿ ಸುಖ, ಅದೇ ವಿಶೇಷವಾದಂಥ ಒಂದು ಮೋಕ್ಷ, ಅದನ್ನು ಕರುಣಿಸ್ತಾನೆ. ವಿವಿಧಾಸು ಸಂಸಾರಗತಿಷು ಶ್ವಾಯತಿ ಸಂಚಾರಯತಿ ಇತಿ ವಿಶ್ವಂ. ಜ್ಞಾನಿ ಅಲ್ಲದವರಿಗೇನು ಕತೆ? ಅವರಿಗೂ ಇದೊಂದು ಕತೆ. ಯಾಕೆಂದರೆ ನಾನೇ ದೇವರು ಅಂತ ಹೇಳುವವನಿರ್ತಾನೆ, ನಾನು ದೇವರ ಸಮ ಅಂತ ಹೇಳುವವನಿರ್ತಾನೆ, ಇನ್ನೂ ಸ್ವಲ್ಪ ಮುಂದೋಗಿ ನಾನು ದೇವರಿಗಿಂತಲೂ ದೊಡ್ಡವ ಅಂತ ಹೇಳುವವನು ಇದ್ದಾನೆ. ಇಂಥವರನ್ನೆಲ್ಲ ವಿವಿಧವಾದ ನಾನೇ ರಾಜ, ರಾಜನಿಗೆ ನಾನು ಸಮ, ರಾಜನಿಗಿಂತ ಮಿಗಿಲು ಹೇಳುವವನನ್ನು ಹೇಗೋ ಹಾಗೆ ತಪ್ಪು ಕಲ್ಪನೆಯಿಂದ ಯಾರು ಭ್ರಮಿಸಿಕೊಳ್ಳುತ್ತಾನೆ ಅವನನ್ನು ವಿವಿಧ ಸಂಸಾರಗತಿಗಳಲ್ಲಿ ಮತ್ತೆ ಭಗವಂತ ತಿರುಗಿಸುತ್ತಾನೆ ಆಗ್ತಾನೆ. ಮೋಕ್ಷವನ್ನು ಕರುಣಿಸುವುದಿಲ್ಲ, ಬಂದ ಧ್ವಂಸ ಅವನಿಗೆ ಆಗುವುದಿಲ್ಲ. ಆದ್ದರಿಂದ ವಿವಿಧಾಸು, ಅಂದರೆ ವಿವಿಧಾಸು ಅಂತ ಅರ್ಥ. ಯಾವುದರಲ್ಲಿ? ಸಂಸಾರಗತಿಗಳಲ್ಲಿ, ಸಂಸಾರ ಯೋನಿಗಳಲ್ಲಿ. ಶಾಯತಿ ಸಂಚಾರಯತಿ, ಅವರನ್ನು ಮತ್ತೆ ಮತ್ತೆ ತಿರುಗುವಂತೆ ಮಾಡ್ತಾನೆ. ಆದ್ದರಿಂದ ಅವನು ವಿಶ್ವ. ಹಾಗೆ ವೀನಾಂ ಜ್ಞಾನಿನಾಂ ಶಂ ಮೌಕ್ತಂ ಸುಖಂ ವಂ ಅಪರೋಕ್ಷ ಜ್ಞಾನಂ ಚ ಅನೇನೇತಿ ವಿಶ್ವಂ. ಇಲ್ಲಿ ಈಗ ಒಂದು ವಿಶಿಷ್ಟವಾದಂಥ ಅರ್ಥವನ್ನು ನೋಡಬೇಕಾಯ್ತು. ವಿ ಅಂದರೆ ಗತವಂತ ಧಾತುವಿನಲ್ಲಿ ತಿಳಿದವರು ಅಂತ ಅರ್ಥ ಆಯ್ತಲ್ಲ, ಹಿಂದೆ ಬಂತು ಅದನ್ನು. ಜ್ಞಾನಿಗಳು ಅಂತ ಅರ್ಥ. ವಿ ಅಂದರೆ ಜ್ಞಾನಿಗಳಿಗೆ ಶ್ವಂ ಅಂದರೆ ಶಂ ಮತ್ತು ವಂ ಅಂತ ಎರಡು ಅಕ್ಷರ ಉಂಟಲ್ಲಿ. ಶಂ ಸುಖಂಚ ಪ್ರಕೀರ್ತಿತಂ ವರಿತಿ ಜ್ಞಾನಮುದ್ದಿಷ್ಟಂ ಅಂತ ಏಕಾಕ್ಷರ ಕೋಶದಲ್ಲಿ ಅನೇಕ ಏಕಾಕ್ಷರ ಕೋಶಗಳಿವೆ. ಅಲ್ಲಿ ಶಂ ಅಂದರೆ ಸುಖ, ವಂ ಅಂದರೆ ಜ್ಞಾನ. ಯಾರಿಗೆ? ವೀನಾಂ ಜ್ಞಾನಿಗಳಿಗೆ. ಜ್ಞಾನಿಗಳಿಗೆ ಬೇಕಾಗಿರತಕ್ಕಂಥ ಜ್ಞಾನ ಮತ್ತು ಆನಂದವನ್ನು ಕರುಣಿಸುವವನು ವಿಶ್ವಂ ಭಗವಂತ ಇದ್ದಾನೆ. ವೀನಾಂ ಜ್ಞಾನಿನಾಂ ಶಂ ಮೌಕ್ತಂ ಸುಖಂ. ಸುಖ ಯಾವುದು ಕೇಳಿದರೆ ಲೌಕಿಕವಾದ್ದಲ್ಲ, ಮುಕ್ತಿಯ ಸುಖ. ಮೌಕ್ತ ಸುಖವನ್ನು, ಮುಕ್ತಿಗೆ ಸಂಬಂಧಪಟ್ಟ ಸುಖವನ್ನು. ಓಂ ಅಪರೋಕ್ಷ ಜ್ಞಾನಂ. ಜ್ಞಾನ ಅಂದರೆ ಖಾಲಿ ಜ್ಞಾನ ಅಲ್ಲ, ಅಪರೋಕ್ಷ ಜ್ಞಾನ, ದೇವರ ದರ್ಶನ ಆಗುವ ಬಗೆ ಅದನ್ನು ಕೊಡುವವನಾದ್ದರಿಂದ ಭಗವಂತನ ವಿಶ್ವ ಅಂತ. ಇದು 28ನೇ ಅರ್ಥವಾಗಿತ್ತು. ಅದರ ಅವರು ಪ್ರಿಂಟ್ ಮಾಡಿದ ಪುಸ್ತಕದ ಎದುರಲ್ಲಿಯೇ 51ನೇ ಅರ್ಥವಾಗಿ, ಅದೇ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ ಕೆಲವೊಮ್ಮೆ. ಐವೀನಾಂ ಜ್ಞಾನಿನಾಂ ವಿಶಿಷ್ಟಂ ಜ್ಞಾನಂ ಸುಖಂಚ ಅನೇನೇತಿ ವಿಶ್ವಂ. ಅಲ್ಲಿ ವಿ ಶಬ್ದಕ್ಕೆ ಜ್ಞಾನಿ ಅಂತಲೇ ಅರ್ಥ. ಅದರೊಟ್ಟಿಗೆ ಶಂ ಮತ್ತು ವಂ ಎನ್ನುವುದಕ್ಕೆ ಜ್ಞಾನ ಮತ್ತು ಸುಖ ಎನ್ನುವುದೇ ಅರ್ಥ. ಇಲ್ಲಿ ಜ್ಞಾನ ಮತ್ತು ಸುಖ ಕೊಟ್ಟದ್ದು ಅಪರೋಕ್ಷ ಜ್ಞಾನ ಮತ್ತು ಮೋಕ್ಷದ ಸುಖ. ಅಲ್ಲಿ ಹೇಳಿದ್ದು ಪರೋಕ್ಷವಾದ ಜ್ಞಾನ ಮತ್ತು ಬಾಹ್ಯವಾದ ಸುಖ. ಹಾಗಾಗಿ ಎರಡು ಅರ್ಥಗಳ ವ್ಯತ್ಯಾಸ, ಕನ್ಫ್ಯೂಸ್ ಮಾಡಿಕೊಳ್ಳಬೇಡಿ ಅಂತೇಳಿ ನಾನು ಅದಕ್ಕೆ ಮುಂದಿನ ಅರ್ಥವನ್ನು ಇದಕ್ಕೆ ತೋರಿಸಿಬಿಟ್ಟು ಹೇಳಿದ ಹಾಗೆ ಆಯ್ತಲ್ಲ ಕೇಳಿದರೆ ಅಲ್ಲ, ಅದರ ಜ್ಞಾನ ಬೇರೆ.
ಬಾಹ್ಯವಾದ ಜ್ಞಾನ, ಶಾಸ್ತ್ರದ ಜ್ಞಾನ ಅದು ಈಗ. ಆನಂತರ ಅಪರೋಕ್ಷ ಜ್ಞಾನ, ಭಗವಂತನ ದರ್ಶನದ ವ್ಯವಸ್ಥೆ ಅದು ಮತ್ತಿನತ್ತು. ಹಾಗಾಗಿ ಮೊದಲು ಅರ್ಥ ಅದು, 51ನೇ ಅರ್ಥ ಮೊದಲ ಅರ್ಥ. ಜ್ಞಾನಿಗಳಿಗೆ ಜ್ಞಾನ ಮತ್ತು ಆನಂದವನ್ನು ಇಲ್ಲಿಯ ವ್ಯವಸ್ಥೆಯಲ್ಲಿ ಕೊಡುವವನು, ವಿಶೇಷ ಜ್ಞಾನಿಗಳಿಗೆ ಮುಂದಕ್ಕೆ ಅಪರೋಕ್ಷ ಜ್ಞಾನವನ್ನು ಮತ್ತು ಮುಕ್ತಿಯ ಸುಖವನ್ನು ಕೊಡುವವನು ಎನ್ನುವ ಅರ್ಥದಲ್ಲಿ ವಿಗ್ರಹ ಸೇಮ್ ವೀನಾಂಶಂ ವಂ ಯಸ್ಮಾದಿತಿ ವಿಶ್ವ ಅಂತ ವಿಶ್ವಂ ಹೇಳಿಕೊಳ್ಳುವ ವ್ಯವಸ್ಥೆ ಮಾಡಿದರೆ ಜ್ಞಾನ ಮತ್ತು ಸುಖ ಯಾವುದು ಅಂತ ಅರ್ಥದಲ್ಲಿ ವಿಶೇಷತೆ. ಹಾಗೆ 29ನೇದ್ದು ಈಗ ಸರ್ವೇಷಾಂಚ ಚೇತನಾನಾಂ ವಿವಿಧಂ ತರತಮ ಭಾವೋಪೇತಂ ಶಂ ಸುಖಂ ವಂ ಜ್ಞಾನಂಚ ಅನೇನೇತಿ ವಿಶ್ವ. ಈಗ ವೀನಾಂ ಹೇಳೋದ್ರಲ್ಲಿ ಜ್ಞಾನಿಗಳಿಗೆ ಅಂತ ಹೇಳಿದ್ರಿ, ನಾವು ಆಗ ವಿ ಅಂದರೆ ವಿಶಿಷ್ಟರು ಅಂತ ಅರ್ಥ ಮಾಡಿಲ್ವಾ? ಮಾಡಿದ್ದೇವೆ. ಜಡದಿಂದ ವಿಶಿಷ್ಟರು ಚೇತನರು ಅಂತ ಅರ್ಥ ಇಲ್ವಾ? ಉಂಟಲ್ಲ. ಹಾಗಾಗಿ ಜೀವರಿಗೆ, ಚೇತನರಿಗೆ ಅವರಿಗೂ ಜ್ಞಾನ ಸುಖ ಇಲ್ವಾ? ಉಂಟು. ಹೇಗೆ ಉಂಟು? ಅವರ ಪ್ರಕಾರದಂತೆ ಉಂಟು. ಯಾವ ಯಾವ ಜೀವರ ಯೋಗ್ಯತೆ ಹೇಗೆ ಹೇಗೆ ಉಂಟೋ ಆಯಾ ಪ್ರಕಾರದಲ್ಲಿ ಜ್ಞಾನಾನಂದಗಳನ್ನು ಕೊಡುವವನು ಭಗವಂತ. ಅವರವರ ಕರ್ಮಕ್ಕೆ ಅನುಗುಣವಾಗಿ ಕೊಡ್ತಾನೆ ಹೊರತು ಅವನೇನು ಧರ್ಮಕ್ಕೆ ಚೀಟಿ ಹಾಕಿ ಕೊಟ್ಟದ್ದಲ್ಲ. ಜನರು ಬೈಯುವುದು ಬೇಡ. ದೇವರು ನಮಗೆ ಸುಖ ಕೊಟ್ಟಿಲ್ಲ, ಅವನಿಗೆ ಕೊಟ್ಟಿದ್ದಾರೆ, ನಮಗೆ ಜ್ಞಾನ ಇಲ್ಲ, ಅವನಲ್ಲಿ ಉಂಟು, ಹಾಗೆಲ್ಲಲ್ಲ. ನಮ್ಮ ನಮ್ಮ ಯೋಗ್ಯತೆಯಿಂದ ಪೂರ್ವಜನ್ಮದಲ್ಲಿ ನಾವು ಮಾಡಿಕೊಂಡು ಬಂದಿರತಕ್ಕಂಥ ಕರ್ಮಕ್ಕೆ ಅನುಗುಣವಾಗಿಯೇ ಭಗವಂತ ಈ ಜನ್ಮದಲ್ಲಿ ಅದರ ಮುಂದುವರಿಕೆಯಾಗಿ ಕೊಡ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಸರ್ವೇಷಾಂಚ ಚೇತನಾನಾಂ ವಿವಿಧಂ, ಅಲ್ಲಿ ವಿಶ್ವ ಎನ್ನುವಲ್ಲಿ ವಿವಿಧಂ ಶ್ವಾಯತಿ ಅಂತ, ಶಂ ವಂ ಶ್ವಾಯತಿ, ಮತ್ತು ಅದನ್ನು ಡಬಲ್ ಮಾಡಲಿಕ್ಕೆ ವಿ ಅಂದರೆ ವಿವಿಧತೆಯ ಅಂತ ಅರ್ಥ, ತರತಮ ಭಾವೋಪೇತಂ ಅಂತ, ಒಬ್ಬರಿಗೆ ಕೊಟ್ಟಾಗಿ ಒಬ್ಬರದ್ದಿಲ್ಲ ಅಂತ. ಅದನ್ನು ಶಂ ಮತ್ತು ಸುಖವನ್ನು ಸಹ ಅವನು ಕೊಡುವವನಾದ್ದರಿಂದ ಭಗವಂತ ವಿಶ್ವ. ಇನ್ನು 30ನೇ ಅರ್ಥದಲ್ಲಿ ನಿತ್ಯ ಸಂಸಾರಿಣ ತ್ರಿದಿವ ನಿರಯ ಭೂಸ್ಥಾನೇಶು ವಿವಿಧಂ ಸಂಚಾರಯತಿ ಇತಿ ವಿಶ್ವಂ. 3 ಸ್ಥಾನಗಳಲ್ಲಿ, ವಿ ಅಂದರೆ ವಿವಿಧ ಸ್ಥಾನಗಳಲ್ಲಿ ಅಂತ ಅರ್ಥ. 3 ಸ್ಥಾನಗಳಲ್ಲಿ, 3 ಸ್ಥಾನ ಯಾವುದು? ಸ್ವರ್ಗ, ಭೂಲೋಕ ಮತ್ತು ನರಕ. ತ್ರಿದಿವ ನಿರಯ ಭೂಗೋಚರ ನಿತ್ಯಬದ್ಧ ಅನಂತ ಪಂಡಿತಾಚಾರ್ಯರು ಹೇಳಿದ ಹಾಗೆ ನಿತ್ಯ ಸಂಸಾರಿಗಳನ್ನು, ಅತ್ತ ದೇವರನ್ನು ದ್ವೇಷ ಮಾಡದೆ ನರಕಕ್ಕೆ ಹೋಗುವುದಿಲ್ಲ, ಇತ್ತ ಭಗವಂತನನ್ನು ಪ್ರೈಸ್ ಮಾಡಿ ಮೇಲಕ್ಕೆ ಹೋಗುವುದಿಲ್ಲ, ಅಂಥವರು ನಿತ್ಯ ಸಂಸಾರದಲ್ಲೇ ತಿರುಗ್ತಾರೆ. ಅಂಥವರಿಗೆ ವಿಶೇಷವಾದಂತಹ ನಿತ್ಯ ಸಂಸಾರಿ. ಯಾಕೆಂದರೆ ಇಲ್ಲಿ ಮೋಕ್ಷ ಸುಖವನ್ನು ಉಲ್ಲೇಖ ಮಾಡಿದರು. ಆದರೆ ನಿತ್ಯ ಸಂಸಾರಿಗಳಿಗೆ 3 ಲೋಕಗಳಲ್ಲಿ ವಿವಿಧವಾಗಿ ತಿರುಗಿಸುವವನು. ವಿವಿಧಂ ಸಂಚಾರಯತಿ ಶ್ವಾಯಯತಿ ಎನ್ನುವುದೇ ಅರ್ಥದಲ್ಲಿ ವಿವಿಧಂ ಶ್ವಾಯಯತಿ. ಯಾರನ್ನು? ನಿತ್ಯ ಸಂಸಾರಿಗಳನ್ನು. ಎಲ್ಲಿ ಎಲ್ಲ? 3 ಸ್ಥಾನಗಳಲ್ಲಿ ತಿರುಗಿಸುತ್ತಾನೆ ಎನ್ನುವ ಅರ್ಥದಲ್ಲಿ ವಿಶ್ವ ಶಬ್ದವನ್ನು ಚಿಂತನೆಯಲ್ಲಿ ತಂದಿದ್ದಾರೆ. ಇವತ್ತು ಮತ್ತೆ 30 ಅರ್ಥಗಳನ್ನು, ಒಂದು ಹೆಚ್ಚಿಗೆ ಇದ್ದರೂ ಸಹ ಅರ್ಥಗಳ ಚಿಂತನೆಯನ್ನು ನಡೆಸಿದ್ದೇನೆ. ಮುಂದಕ್ಕೆ ಸೇರಿದಾಗ ಮಗದೊಮ್ಮೆ ವಿಷ್ಣುವಿನ 1000 ರೂಪನಾಮಗಳ ಚಿಂತನೆಯನ್ನು ನಡೆಸುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಸ್ತು. ನಾರಾಯಣ ನಾರಾಯಣ ನಾರಾಯಣ.